ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಮೊದಲಿಗೆ ಬಂದು ಗುಂಡಣ್ಣನ ಎಲ್ಲರೂ ಊಟಕ್ಕೆ ಬಾ ಅಂತ ಕರಿತಾ ಇರ್ತಾರೆ. ಆದರೆ ಗುಂಡಣ್ಣ ಬಂದರೂ ನನಗೆ ಊಟ ಬೇಡ, ನೀವು ನನಗೆ ಜಿಮ್ಗೆ ಸೇರಿಸಿ ಅಂತಂದರೆ ಸೇರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಆಗ ಆದಿಯವರು ಅಲ್ಲಿಗೆ ಬರ್ತಾರೆ. ಏನಾಯಿತು, ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಗುಂಡಣ್ಣ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಇರ್ತಾರೆ. ಆಗ ಬಂದು ಧರ್ಮರಾಜ್ ಅವರು ಆದಿ ಗುಂಡಣ್ಣ ಅಂತ ಕರಿಬೇಡಿ, ಅವನು ಕೋಪ ಬರುತ್ತೆ, ಅವನು ತನ್ಮಯ್ ಅಂತ ಕರೀರಿ ಅಂತ ಅಂತಾರೆ. ಓಕೆ ತನ್ಮಯ್ ಏನಾಯಿತು, ಯಾಕೆ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಆಗ ತನ್ವಿ ಅವನಿಗೆ ಜಿಮ್ಮಿಗೆ ಸೇರಿಸ್ಬೇಕಂತೆ, ಅಮ್ಮ ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಆಗ ಆದಿಯವರು ತನ್ಮಯ್ ನಿನಗೆ ನನಗೆ ಒಂದೇ ಹೋಲಿಕೆ ಆಗುತ್ತೆ, ಅದು ಯಾವುದು ಹೇಳು ಅಂತ ಹೇಳ್ತಾರೆ. ಆಗ ಗುಂಡನ ಏನು ಮಾತಾಡೋದಿಲ್ಲ. ಅಯ್ಯೋ ಏನು ಅಂತಾದರೂ ಕೇಳು ಅಂತ ಹೇಳ್ತಾ ಇರ್ತಾರೆ. ಏನಂದರೆ ಈ ವಯಸ್ಸಿನಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನಗೂ ಜಿಮ್ಗೆ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ನಮ್ಮ ಅಪ್ಪ ಅಮ್ಮ ಬಂದು ನನ್ನನ್ನು ಕಳಿಸ್ಲಿಲ್ಲ. ಯಾಕೆ ಅಂತಂದರೆ ಜಿಮ್ಗೆ ಹೋದರೆ ಹೈಟ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಬಂದವ್ರು ಜಿಮ್ಮಿಗೆ ಸೇರಿಸಲಿಲ್ಲ. ಸೊ ಅಲ್ಲಿಗೆ ನಾನು ಆ ಆಸೆನ ಬಿಟ್ಬಿಟ್ಟೆ. ಸರಿ ಕ್ರಿಕೆಟ್ಗಾದರೂ ಸೇರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ರಿಕೆಟಿಗೆ ಸೇರಿಕೊಂಡೆ. ಅದು ಕೂಡ ಆಗಲಿಲ್ಲ. ಯಾಕೆ ಹೇಳು ನೋಡೋಣ, ಕೈಗೆ ಕಾಲಿಗೆ ಬಂದು ಪ್ಯಾಡ್ಸ್ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ ಅಂತಂತಾನೆ. ಆಗ ಗುಂಡಣ್ಣಗೆ ತುಂಬ ನಗು ಬಂದುಬಿಡುತ್ತೆ. ನನ್ನ ಪ್ಲ್ಯಾನ್ ಬಂದು ವರ್ಕೌಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸ್ಟೋರಿ ಹೇಳಕ್ಕೆ ಟ್ರೈ ಮಾಡ್ತಾರೆ. ಸರಿ ಕ್ರಿಕೆಟು ಬೇಡ, ನೆಕ್ಸ್ಟ್ ಬಂದು ಬಾಕ್ಸಿಂಗ್ ಸೇರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಪ್ರಯತ್ನ ಪಟ್ಟೆ. ಅದಕ್ಕೂ ನಮ್ಮ ಮನೇಲಿ ಒಪ್ಪಲಿಲ್ಲ ಅಂತ ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಗುಂಡಣ್ಣ ಮತ್ತೆ ಹಠ ಜಾಸ್ತಿ ಮಾಡ್ತಾನೆ. ಸರಿ ಜಿಮ್ ಹೋದರೆ ಹೈಟ್ ಆಗಲ್ಲ ಅಂತಂದ್ರಿ ಅಲ್ವಾ, ಹೋಗ್ಲಿ ಈಗ ನನಗೆ ನೀವು ಬಂದುಬಿಟ್ಟು ಬಾಕ್ಸಿಂಗ್ ಆದರೆ ಸೇರಿಸಿ ಅಂತಾನೆ. ಆಗ ಭಾಗ್ಯ ಆದಿಯವರೇ, ನಾನು ಅವನು ಜಿಮ್ಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಅನ್ಕೋತಾ ಇದ್ದೀವಿ, ನೀವು ಅವನಿಗೆ ಬೇರೆ ಬೇರೆ ಆಸೆ ಎಲ್ಲ ಬರೆಸ್ತಾ ಇದ್ದೀರಾ ಆದಿಯವರೇ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಬಿಸಿ ಪಾತ್ರೆಲಿರೋ ವಸ್ತುನ ಬೆಂಕಿಗೆ ಹಾಕ್ದಂಗೆ ಆಯಿತು ಅನ್ನೋ ಮಾತು ಕೇಳಿದ್ದೀರಾ ಅಲ್ವಾ ನೀವು, ಈಗ ಇದು ಕೂಡ ಹಾಗೆ ಆಯಿತು ಅಂತ ಬೈತಾ ಇರ್ತಾರೆ. ಆದಿ ಸಾರಿ ಭಾಗ್ಯ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನಂತರ ಮನೆಯವರೆಲ್ಲನೂ ಗುಂಡಣ್ಣಂಗೆ ಎಷ್ಟು ಹೇಳಿದ್ರು ಕೂಡ ಗುಂಡಣ್ಣ ಕನ್ವಿನ್ಸ್ ಆಗೋದಿಲ್ಲ. ಏನೇನು ಹೇಳಿದ್ರು ಕೇಳ್ದಂಗೆ ಊಟ ಮಾಡದೆ ಹಾಗೆ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಆದಿಯವರು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಫೀಸ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ ಟಿಫನ್ ಕೂಡ ಅವ್ರು ಮಾಡಿರೋದಿಲ್ಲ. ಕೆಲಸದಲ್ಲಿ ಬೆಳಗ್ಗೆ ಟಿಫನ್ ಕೂಡ ನಾನು ಮಾಡೋದು ಬಿಟ್ಬಿಟ್ಟಿದ್ದೀನಿ. ಈಗ ನನಗೆ 50 ರೂಪಾಯಿ ಉಳಿದಿದೆ ಅಮೌಂಟು, ಆ ಅಮೌಂಟು ಮತ್ತು ಇವಾಗ ಯೂಸ್ ಮಾಡಬೇಕಾಗಿರೋ ಅಮೌಂಟ್ ಎರಡೂ ಸೇರಿಸ್ಬಿಟ್ಟು ಒಂದು ಒಳ್ಳೆ ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ಹೊರಟಿರ್ತಾರೆ. ಆಗ ಆದಿಯವ್ರಿಗೆ ಒಂದು ಐಡಿಯಾ ಬರುತ್ತೆ, ಎಷ್ಟು ದಿನ ಅಂತ ನಾನು ಹೊರಗಡೆ ಊಟ ಮಾಡೋದು, ಹೊರಗಡೆ ಊಟ ಮಾಡಿ ನಾಳೆ ಏನಾದ್ರು ನನಗೆ ಹೆಲ್ತ್ ಇಶ್ಯೂಸ್ ಆದರೆ ಏನು ಮಾಡೋದು, ಅಲ್ಲದೆ ನಾನು ಅಮೌಂಟ್ ಎಲ್ಲ ತುಂಬ ಖರ್ಚು ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ ಅಂತ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ. ಅದೇ ಅಮೌಂಟಲ್ಲಿ ನಾನು ಯಾಕೆ ರೇಷನ್ ತೊಗೊಂಡು ಬಂದು ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ನಾನು ಇನ್ನೂ ಕೂಡ ಅಮೌಂಟು ಸೇವ್ ಮಾಡ್ದಂಗೆ ಆಗುತ್ತಲ್ವಾ ಅಂತ ಅನ್ಕೋತಾ ಇರ್ತಾರೆ. ಸರಿ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿ ರೇಷನ್ನು ಮತ್ತು ಅಡುಗೆಗೆ ಏನು ಬೇಕೋ ಎಲ್ಲ ಸಾಮಾನುಗಳನ್ನು ತೊಗೊಂಡು ಬರ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಬಂದು ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್.